ಇವತ್ತಿನ ದಿನ ಬಾಲ್ಕೋಟ್ ಜಿಲ್ಲೆ ಜಮಖಂಡಿ ನಗರದೊಳಗೆ ಒಂದು ರೈತ ಮುಖಂಡರ ಒಂದು ಸಭೆ ಮಾಡಿದ್ವಿ. ಸಭೆ ಕಾರಣ ಏನಂತ ಹೇಳಿತಂದ್ರೆ, ಪ್ರಸಕ್ತ ಹಂಗಾಮಿನ ಕಬ್ಬಿನ ಬಿಲ್ ಏನತ್ಲ ಯಾವ ಕಾರ್ಖಾನೆದವರು ಕೊಟ್ಟಿಲ್ಲ. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ಸುಮಾರು 3-4 ತಿಂಗಳಾಯ್ತು. ಇವತ್ತಿನವರೆಗೂ ಸುಧಾ ಕಬ್ಬಿನ ಬಿಲ್ ಕಾರ್ಖಾನೆ ಮಾಲೀಕರು ಯಾರು ಕೂಡ ರೈತರು ಕೊಡೋರು. ಹಬ್ಬಗಳು ಬಂದಾವು, ಸಾಕಷ್ಟು ಸಾಲ ಸೂಲ ಮಾಡಿ ರೈತರು 14 ತಿಂಗಳ 12 ತಿಂಗಳ ಕಬ್ಬ ಬೆಳೆಸಿ ಕಾರ್ಖಾನೆಗೆ 2-3 ತಿಂಗಳ ಕಳಿಸಿದ್ರು ಸುಧಾ ಕಬ್ಬಿನ ಬಿಲ್ ಕೊಡೋರು. ಆ ಕಾರಣಕ್ಕೆ ಇಡೀ ಜಮಖಂಡಿ ತಾಲೂಕದಿಂದ ಒಂದು ಪ್ರಾರಂಭ ಆಗಿ ಈ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಎಲ್ಲ ಭಾಗದೊಳಗೆ ಒಂದು ಹೋರಾಟ ಮಾಡಬೇಕಾಗಿತ್ತು. ಅನಿವಾರ್ಯತೆ ಇತ್ತು ನಮ್ಗೆ. ಯಾಕಂದ್ರೆ ಕಬ್ಬಿನ ಬಿಲ್ ಕರ್ನಾಟಕದ ರೈತರಿಗೆ ಇವರು ಒಂದು ಬಿಲ್ ಕಬ್ಬಿನ ಬಿಲ್ ಘೋಷಣೆ ಮಾಡಿರ್ತೇವೆ ಒಂದು ಹೋರಾಟ ಆಯ್ತು. ಮತ್ತೆ ಈಗ ಕಬ್ಬಿನ ಬಿಲ್ ಕೊಡ್ರಿ ಅನ್ನುವಂಥದ್ದು ಹೋರಾಟ, ಇದು ವಿಪರ್ಯಾಸ ಐತಿ. ಈ ಕಾರ್ಖಾನೆ ಮಾಲೀಕರು ಜವಾಬ್ದಾರಿಯಿಂದ ಒಂದು ಅವ್ರಿಗೆ ನಾವು ಈಗ ಸಭೆ ಒಳಗೆ ಏನು ಮಾತಾಡಿ ತೀರ್ಮಾನ ತಗೊಂಡಿವಿ ಅಂತ ಹೇಳಿತ್ತಂದ್ರೆ, 30ನೇ ತಾರೀಕು ಒಳಗಾಗಿನ ನೀವು ಕಬ್ಬಿನ ಬಿಲ್ ಹಾಕಿದ್ರೆ ಚಲೋ. ಒಂದು ವೇಳೆ ನೀವು ಕಬ್ಬಿನ ಬಿಲ್ ಕೊಡದೆ ಹೋದ್ರೆ ಅಂತ ಹೇಳಿತ್ತಂದ್ರೆ 30ನೇ ತಾರೀಕು ದಿನ ಜಮಖಂಡಿ ದೇಸಾಯಿ ಸರ್ಕಲ್ದಲ್ಲಿ ಎಲ್ಲಾ ರೈತರು ತಮ್ಮ ಕಬ್ಬಿನ ಸ್ಲಿಪ್ ಮುಖಾಂತರ ಎಲ್ಲಾ ರೈತರು ದೇಸಾಯಿ ಸರ್ಕಲ್ ಬರ್ಬೇಕು. ದೇಸಾಯಿ ಸರ್ಕಲ್ ಬಂದ ನಂತರ ನಾವೆಲ್ಲರೂ ಕೂಡ ಏನೋ ಕಾರ್ಖಾನೆಗಳಿಗೆ ಹೋಗೋದಾಕತ್ತೇವೋ, ಅಥವಾ ಕಾರ್ಖಾನೆ ಮಾಲೀಕರು ಮನೆಗೆ ಹೋಗೋದಾಕತ್ತೇವೋ, ಅಥವಾ ತಾಲೂಕಾ ದಂಡಾಧಿಕಾರಿಗಳ ಆಫೀಸ್ಗೆ ಹೋಗ್ಬೇಕಾಕತ್ತೇವೆ ಅಂತಕ್ಕಂಥದ್ದು ಇಲ್ಲಿ ಕೂಡಿದ ರೈತರ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಹೋರಾಟಕ್ಕೆ ನಾವು ಇಳಿತು. ಆ ಹೋರಾಟ ಅನಿವಾರ್ಯ ತಾವು ಮಾಡ್ಕೋಬಾರ್ದು, ತತ್ಕ್ಷಣ ಬಿಲ್ ಕೊಟ್ರೆ ಸರಿ ಆಕತ್ತೆ ಅನ್ನುವಂಥದ್ದು ಈ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಜು ನಂದಪ್ಪ, ರೈತ ಮುಖಂಡರು, ಜಮಖಂಡಿ ತಾಲೂಕು. ಎಲ್ಲ ತೋರಿ ಎಲ್ಲ ಜಿಲ್ಲಾ. ಇವತ್ತು 2025-26ನೇ ಸಾಲಿನ ಕಬ್ಬಿನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಹಾಗೂ ಬೆಳಗಾವಿ, ಈ 3 ಜಿಲ್ಲಾಕ್ಕೆ ಸಂಬಂಧಪಟ್ಟಂತ ಕಬ್ಬಿನ ಬಿಲ್ ಬಾಕಿ ಉಳಿಸುವಂತ ಕಾರ್ಖಾನೆ ಮಾಲೀಕರಿಗೆ ಇವತ್ತು ಎಚ್ಚರಿಕೆ ಕೊಡ್ತೀವಿ. ಅವ್ರಿಗೆ ಏನಾರ ಮಾನ ಮರ್ಯಾದೆ ಇದ್ರ ತಕ್ಷಣ ಬಿಲ್ ಕ್ಲೋಸ್ ಮಾಡ್ಬೇಕು. ಯಾಕಂದ್ರ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಂದ್ರ ಅವರಿಗೆ ಒಂದು ಕ್ಷಣ ವಿಚಾರ ಮಾಡ್ಬೇಕು. ಆ ಹೋರಾಟ ಹೆಂಗಿರ್ತೈತೆ ಅಂತಕ್ಕಂಥ ನೆನಪು ಮಾಡ್ಕೋಬೇಕು. ಆ ರೀತಿ ಹೋರಾಟಕ್ಕೆ ಇಳಿಬಾರದಂತ ನೋಡ್ಕೋಬೇಕಾದ್ರೆ ಕಾರ್ಖಾನೆ ಮಾಲೀಕರ ತಕ್ಷಣ ಬಿಲ್ ಕ್ಲೋಸ್ ಮಾಡ್ಬೇಕಂತಕ್ಕಂಥದ್ದು ಎಚ್ಚರಿಕೆ ಕೊಡಾಕ್ತೇವೆ. ಅದಕ್ಕೆ ದಯವಿಟ್ಟು ಒಂದು 30ನೇ ತಾರೀಕಿಗೆ ಈ ಇಡೀ ಬಾಗಲಕೋಟೆ ಜಿಲ್ಲೆದೊಳಗೆ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರರು ಅವ್ರವ್ರ ಸ್ಲಿಪ್ ತಗೊಂಡ್ ಕೆರಿಂದ ಬೇಸಾಯ ಸರ್ಕಲ್ ಬರಬೇಕು. ಟೈಮಿಂಗ್ 11 ಗಂಟೆಕ ಬೇಸಾಯ ಸರ್ಕಲ್ ಬರಬೇಕು. ಅವತ್ತು ಬಿಲ್ ಕ್ಲೋಸ್ ಮಾಡ್ಕೊಂಡು ಹೋಗುವಂತ ವಿಚಾರದೊಳಗ ಬರ್ಬೇಕು ರೈತರು ಅಂತಕ್ಕಂಥದ್ದು ರೈತರಿಗೆ ನಾವು ಮನವಿ ಮಾಡ್ಕೊತೀನಿ ಇವತ್ತು. ಯಾಕಂದ್ರ ಅವತ್ತು ಹೋರಾಟ ರೂಪರೇಷನ್ ಹೆಂಗಕತ್ತೆ ಅಂತಕ್ಕಂಥದ್ದು ಅವತ್ತ ನಿರ್ಣಯ ಆಕತಿ. ಅದ್ರ ಒಳಗಾಗಿ ಕಾರ್ಖಾನೆ ಮಾಲೀಕರಿಗೆ ಇನ್ನೂ ಒಮ್ಮೆ ಎಚ್ಚರಿಕೆ ಕೊಡ್ತೇವೆ. ಮಾನ ಮರ್ಯಾದೆ ಇದ್ರೆ ತಕ್ಷಣ ಬಿಲ್ ಬಿಡಬೇಕಂತಕ್ಕಂಥದ್ದು. ಅದಕ್ಕೆ ಈ ಜಿಲ್ಲೆದೊಳಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಜಿಲ್ಲಾ ಅಧಿಕಾರಿಗಳಿಗಾಗಲಿ ಅವ್ರಿಗೇನು ಮಾನ ಮರ್ಯಾದೆ ಅಂತ ಕೇಳ್ತಾನೆ. ಈಗ ಅವತ್ತು ಬಿಲ್ ಹೋರಾಟ ನಡೆದ ಸಂದರ್ಭ ಬಿಲ್ ಬೆಲೆ ನಿಗದಿ ಮಾಡುವಂತ ಸಂದರ್ಭದೊಳಗ ಅವತ್ತು 14 ದಿನದ ಬಿಲ್ ಇಸದ್ ಕೊಡ್ತೇನೆ ಅಂತಕ್ಕಂಥ ಮಾತು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇವತ್ತು ಎಲ್ಲಿ ಕೂತಾರ ಗೊತ್ತಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದನ್ನ ಜವಾಬ್ದಾರಿ ತಗೊಂಡ ಕಾರ್ಖಾನೆ ಅವ್ರ ಕಿವಿ ಹಿಂಡಿ ಬಿಲ್ ಕೊಡಿಸುವಂತ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಅದಕ್ಕೆ ದಯವಿಟ್ಟು ಆ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಇಳಿಸೋಕ್ಕಿಂತ ಮುಂಚೆನೆ ಇವ್ರು ವಿಚಾರ ಮಾಡಿಕೆರಿಂದ ಬಿಲ್ ತಕ್ಷಣ ಕ್ಲೋಸ್ ಮಾಡಬೇಕು ಅಂತಕ್ಕಂಥ ವಿಚಾರದೊಳಗೆ ನಾವು ಅದೀವು. ಅದಕ್ಕೆ ದಯವಿಟ್ಟು ಎಲ್ಲಾ ರೈತರಲ್ಲಿ ನಾವು ಮನವಿ ಮಾಡ್ಕೊತೀವಿ. ನೀವು ನಮ್ ಬಿಲ್ ಬಂದಿಲ್ಲ ಅನ್ಕೋತ ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡ್ ಮಾತಾಡ್ಬೇಡ್ರಿ. ನಮಗೇನ್ ಪುರುಷತೆ ಯಾರ ಬಿಲ್ ಕೇಳಾಕತ್ತಿಲ್ಲ, ನಾವು ಯಾರ ಫಲಾನು ಕೇಳಾಕತ್ತಿಲ್ಲ. ನಾವು ಕಳಿಸಿರ್ತಕ್ಕಂಥ ಬೆವರಿನ ಬೆಲೆ ಕೇಳಾಕತ್ತೇವು. ಇವತ್ತು 30ನೇ ತಾರೀಕಿಗೆ ದೇಸಾಯಿ ಸರ್ಕಲ್ 11 ಗಂಟೆಗೆ ನಿಮ್ ಸ್ಲಿಪ್ ತಗೊಂಡ್ ನಿಮ್ ಗುತ್ತಿ ಕಟ್ಕೊಂಡು ಬರ್ರಿ. ಅವತ್ತು ಬಿಲ್ ಕ್ಲೋಸ್ ಮಾಡುವಂತ ಕೆಲಸ ಮಾಡೋಣ ಹೋರಾಟ ಮುಖಾಂತರ ಕೇಳ್ಕೊಂಡು ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೊತೀವಿ. ನಿಮ್ಮ ಹೆಸರು? ಈರಪ್ಪ ಅಂಚ, ರೈತ ಮುಖಂಡರು, ಬಾಗಲಕೋಟೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿರ್ಸಲ್ ಕುಮಾರ್, ತಾಲೂಕಾ ರೈತ ಸಂಘದ ಅಧ್ಯಕ್ಷ, ಜಮಖಂಡಿ ತಾಲೂಕಾ. ಈಗ 50 ರೂಪಾಯಿ ಇದು ಸರ್ಕಾರ ಒಂದು ಗಾಡಿ ಕೊಟ್ಟೈತಿ, ಇನ್ನೂ ಕೊಡಬೇಕು. ಈ ಫ್ಯಾಕ್ಟ್ರಿನವ್ರು 50 ರೂಪಾಯಿ ಕೊಡ್ಬೇಕು. ಈಗ ಸದ್ಯಕ್ಕೆ ಎಲ್ಲಾ ಫ್ಯಾಕ್ಟ್ರಿನವ್ರು 50 ರೂಪಾಯಿ ಇಟ್ಕೊಂಡ್ರ ಬಾಕಿ ಅದನ್ನ ಕೊಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಇನ್ನೊಂದು ವಿಷಯ, ಸರ್ಕಾರ ಟನ್ನಿಗೆ 50 ರೂಪಾಯಿ ಹಾಕಿ ಕೊಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿತ್ತು. ಅದರ ಪ್ರಕಾರ ಸಕ್ರಿ ಮಂತ್ರಿ ಶಿವಾನಂದ ಪಾಟೀಲ್ ಹೇಳಿದಾರ 300 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದಾವ ಅಂತ ಹೇಳ್ಯಾರ. ಅದು ಯಾರ ಖಾತೆಗೆ ಬಿಡುಗಡೆ ಮಾಡ್ಯಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ನಮಗ. ಅದಕ್ಕೆ ಆದ್ರೂ ಕೂಡ ಅದ್ರ ಜೊತೆಗೇನ ಕಾರ್ಖಾನೆ ಅವರು ಇನ್ನೂ 50 ರೂಪಾಯಿ ಉಳಿಸ್ಕೊಂಡಾರ. 3200 ರೂಪಾಯಿ ಕೆಲವೊಂದು ಮಂದಿಗೆ ಬಿಲ್ ಕೊಟ್ಟಿದ್ದಾರೆ.
3,300 ಕೊಡ್ಬೇಕಾಗಿತ್ತು ಅದು ಹಿಡ್ಕೊಂಡ್ಕರಿಂದ ಅದು ಸರ್ಕಾರದ 50 ರೂಪಾಯಿ ಕಾರ್ಖಾನೆ ಅವ್ರದ್ದು 50 ರೂಪಾಯಿ ಕೂಡಿಸ್ಕರಿಂದ ತಕ್ಷಣ ಅದನ್ನು ಬಿಲ್ ಕ್ಲೋಸ್ ಮಾಡ್ಬೇಕಂತಕ್ಕಂಥದ್ದು ಕಾರ್ಖಾನೆ ಅವ್ರಿಗೆ ಹೇಳಾಕ್ತೇವೆ. ಇವತ್ತು ಜಿಲ್ಲೆದೊಳಗ ಜಿಲ್ಲಾಧಿಕಾರಿ ಅಕೌಂಟ್ಗೆ ಏನೋ ಬಿಟ್ಟು ಅಂತ ಹೇಳ್ಕರಿಂದ ಅವ್ರ ಊಹಾಪೋಹ ಸುದ್ದಿಗಳಿದ್ದು ನಾವು ಕೆಲವೊಬ್ರ ರೈತ ಮುಖಂಡರು ಹೇಳಿದ್ರೆ ಇಲ್ಲ ಕಾರ್ಖಾನೆ ಅವ್ರು ಕೊಡ್ರಿ ಅದನ್ನ ಕೂಡ ಕೊಡ್ತಾರ ಅಂತಕ್ಕಂಥದ್ದು. ಅದು ಕಾರ್ಖಾನೆ ಅವ್ರು ಕೊಡ್ತಾರೋ ಜಿಲ್ಲಾಧಿಕಾರಿ ಕೊಡ್ತಾರೋ ಗೊತ್ತಿಲ್ಲ. 300 ಕೋಟಿ ರೂಪಾಯಿ ಏನೋ ಹೇಳಿಕೆ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ರು. ತಕ್ಷಣ ಕುಲ್ಲಾ ಆಗ್ಬೇಕಾದ್ರಿಂದ ಶಿವಾನಂದ ಪಾಟೀಲ್ರಿಗೆ ಇವತ್ತು ಹೇಳ್ತೇವೆ ಅದು ಯಾರ ಅಕೌಂಟ್ ಐತೆ ಅಂತಕ್ಕಂಥ ಬರೀ ಅಕೌಂಟ್ ಇಟ್ಕೊಂಡು ಕುಂದ್ರು ಅಂತ ಜರೂರಿಲ್ಲ. ಬರ್ಬೇಕು ಕಬ್ಬು ಬೆಳೆಗಾರ ರೈತರಿಗೆ ಅಂತ ಹೇಳ್ಕರಿಂದ ಆಗ್ರಹ ಮಾಡ್ತೇವೆ. ಅದಕ್ಕೆ ದಯವಿಟ್ಟು ನಾಳಿನ 30ನೇ ತಾರೀಕಿನ ಏನ 50 ಮತ್ತು ಪ್ಲಸ್ 50 ಕಾರ್ಖಾನೆ ಅವ್ರು ಕೂಡ 3,300 ರೂಪಾಯಿ ರೈತರ ಅಕೌಂಟ್ ಜಮಾ ಆದ್ರ ಸರಿ, ಆಗದೆ ಹೋದ್ರ ಕಾರ್ಖಾನೆ ಅವ್ರನ್ನ ಟಾರ್ಗೆಟ್ ಮಾಡುವಂತ ಸಂದರ್ಭ ಬರ್ತತಿ. ಅವ್ರ ಮನೆ ಮುತ್ತಿಗೆ ಹಾಕ್ಬೇಕಂತಿ, ಅವ್ರು ಎಲ್ಲಿ ಹೋಗ್ತಾರ ಅಲ್ಲೇ ತರಬುವಂತ ಕೆಲಸ ನಾವು ಹೋರಾಟ ಮುಖಾಂತರ ಮಾಡ್ಬೇಕಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತೀವಿ.